ಖಿಲ್ಜಿಗಳು, ತುಘಲಕ್ಗಳು, ಮೊಘಲರು ಎಲ್ಲ ತಾವು ಸಾಲಾಗಿ ಬಂದು ಉತ್ತರ ಭಾರತವನ್ನು ಆಕ್ರಮಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು. ದಕ್ಷಿಣದ ಮೇಲೆ ಅದರಲ್ಲಿದ್ದಂಥ ಸಂಪತ್ತಿನ ಮೇಲೆ ಇವರೆಲ್ಲರ ಗಮನ ಇತ್ತು. ಹಾಗಾಗಿಯೇ ಅವರು ತುಘಲಕ್ ಬಂದು ದೇವಗಿರಿಲಿ ಕೂತ್ಕೊಂಡು ನಾನು ಎರಡೂ ಕಡೆ ಕಂಟ್ರೋಲ್ ಮಾಡ್ತೀನಿ ಅಂತ ಹುಚ್ಚು ನಿರ್ಧಾರವನ್ನು ತಗೊಂಡು ಅಲ್ಲಿಂದ ದೆಲ್ಲಿಯಿಂದ ದೇವಗಿರಿಗೆ ಅವನು ರಾಜಧಾನಿಯನ್ನು ಶಿಫ್ಟ್ ಮಾಡಬೇಕು ಅಂದಿದ್ದು ಈ ದಕ್ಷಿಣದ ಮೇಲಿನ ಸಂಪತ್ತಿನ ಆಸೆಗಾಗಿಯೇ. ಅದಾಗಲಿಲ್ಲ ಅನ್ನೋದು ಬೇರೆ ಮಾತು. ಆದರೆ ಅದನ್ನು ಯಶಸ್ವಿಯಾಗಿ ತಡೆದು ಅವನನ್ನು ಹಿಂದಕ್ಕೆ ಕಳಿಸಿದವರು ಇದೇ ಕಂಪಿಲರಾಯ ಮತ್ತು ಕುಮಾರರಾಮ. ಈ ಕುಮಾರರಾಮ ಇವರಿಂದೆಲ್ಲ ಸ್ಥಾಪಿತವಾದಂಥ ವಿಜಯನಗರ ಸಾಮ್ರಾಜ್ಯ ಈ ದಕ್ಷಿಣಕ್ಕೆ ಆ ಮುಘಲರ ದಾಳಿಯನ್ನು, ತುಘಲಕ್ಕು ಖಿಲ್ಜಿಗಳ ದಾಳಿಯನ್ನು ಯಶಸ್ವಿಯಾಗಿ ತಡೆದಂಥವರು. ಯಾಕೆಂತಂದರೆ ಈ ಖಿಲ್ಜಿಯ ಸೇವಕ ಮಲ್ಲಿಕಾಫರ್ ಬಂದೇ ದ್ವಾರ ಸಮುದ್ರ ವೈಭವವನ್ನು ಒಡೆದು ಹಳೆಬೀಡು ಮಾಡಿದವನು. ಹೌದು. ಸೊ ಅವ್ರನ್ನೆಲ್ಲ ಅವ್ರ ಕಾಲಘಟ್ಟವನ್ನು ಹಿಂದೆ ಕಟ್ಟಿ ಆ ಥರ ಒಡೆಯೋದನ್ನು ತಡೆದಂಥವ್ರು ಇದೇ ನಮ್ಮ ಕೃಷ್ಣದೇವರಾಯ, ಇದೇ ನಮ್ಮ ವಿಜಯನಗರದ ಅರಸರು. ಒಟ್ಟಾರೆ ವಿಜಯನಗರದ 4 ವಂಶಗಳು ಇವರನ್ನ ಭಾಳ ಯಶಸ್ವಿಯಾಗಿ ತಡೆದವು. ಇವರಿಲ್ಲದೆ ಹೋಗಿದ್ದಿದ್ರೆ ಉತ್ತರ ಭಾರತ ಹೇಗಿರ್ತಿತ್ತೋ ದಕ್ಷಿಣ ಭಾರತವು ಹಾಗೇ ಇರ್ತಾಯಿತ್ತು.